ಒಂದು ಯಾರು ಏನು ಎತ್ತ ಅಂತ ನನಗೇ ತಿಳಿತಾ ಇಲ್ಲ. ಈಗ ಸರಿ ಆಗಬೇಕಾ? ಮತ್ತೊಮ್ಮೆ ನನ್ನ ಕಿರಿಚಾಟ ಹೆಚ್ಚಾಯ್ತು. ಇದು ಈಗ ಗೊತ್ತಾಯ್ತು. ನಮ್ಗೆ ಸೃಷ್ಟಿ ಮಾಡಿದ್ದೇನೋ ಹೌದು, ಜೀವ ಕಳೆಯನ್ನು ನೀಡಿದ್ದೇನೋ ಹೌದು, ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಮಾತಾಡ್ಬೇಕಾ? ಮಾತು ಬರೋ ಹಾಗೆ ಮಾಡಬೇಕು. ಯಾರಿಗೂ ಕಾಣದಂತೆ ಚೇತನವಾದಂತೆ ಬಂದಿ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು? ಮಾತಾಡ್ಬೇಕು ಅಂತ ಹೇಳಿದ್ರೆ ಏನಾರ ಮಾತಾಡ್ತಾವ. ಏನೇ ಇರಲಿ. ಯಾರೋ ನೀನು? ನೀನು ಯಾರು? ನೀನು ಯಾರು? ಯಾರ ನೀನು? ನಿನ್ನಪ್ಪ ಯಾರು? ನಿನ್ನಪ್ಪ ಯಾರು? ನಾನು ಆಡಿದ್ದಲ್ಲಿ ಪ್ರತಿಧ್ವನಿ ಹಾಗಾದ್ರೆ ಸರಿಯಾಗಿ ಮಾತುಗಳಿದೆ. ನಿನ್ನನ್ನೇ ಮಾತಾಡಿಸಿದ ಒಳ್ಳೇದ. ನೀನೊಬ್ಬನೇ ಸರಿಯಾಗಿದ್ದವ ಅಂತ ನನ್ನ ಸೃಷ್ಟಿಯಲ್ಲಿ ಸರಿಯಾದ. ಇದು ಹೀಗಲ್ಲ ಪುಣ್ಯಾತ್ಮ, ಇದು ಹೀಗಿಡಿಬೇಕು. ಹೀಗಿಡಿಬೇಕು, ಹಾಗೆ ಹಿಡಿಬೇಕು. ನೀನ್ ಯಾರು ಗೊತ್ತಾಯ್ತು ನಿನಗೆ? ಯಾರು ನಾನು? ಯಾರು? ನಾನು ಹೇಳಿಕೊಡ್ತೇನೆ, ಅದನ್ನು ಹಾಗೆ ಹೇಳಬೇಕು. ನೀನು ಕೌರವ. ನಾನು ಕೌರವ. ಕೌರವ ಎನ್ನುವ ಹಾಗೆ ನಿನ್ನ ಹೆಸರು? ನನ್ನ ಹೆಸರು ಕೌರವ. ಬಂದದ್ದು ಎಲ್ಲಿಂದ? ಕೌರವ ಅಂದ್ರೆ ನಾನೇ. ಅಷ್ಟೇ ವಿಮರ್ಶೆ ಮಾಡಿ. ನಿನ್ನ ಹೆಸರು ಕೌರವ? ನನ್ನ ಹೆಸರು ಕೌರವ. ಕೌರವ ಬಂದದ್ದು ಎಲ್ಲಿಂದ? ಎಲ್ಲಿಂದ? ಹಸ್ತಿನಾವತಿಯಿಂದ ಬಂದದ್ದು. ಯಾವತಿ? ಹಸ್ತಿನಾವತಿ. ಹಸ್ತಿನಾವತಿಯ ದೊರೆ ಕೌರವೇಶ್ವರ. ನೀನು ರಾಜ ಹೌದು, ಅದು ಈಗೆಲ್ಲ ಮಾಡಬೇಡ ನೀನು, ಆಯ್ತಾ? ರಾಜ ನೀನು. ಹೊರಟದ್ದೆಲ್ಲಿಗೆ? ಎಲ್ಲಿಗೆ? ದ್ವಾರಕೆಯವರೆಗಾಗಿ ಹೊರಟದ್ದು. ದ್ವಾರಕೆಗೆ ಹೊರಟದ್ದು. ಮತ್ತೆ ನೀನು ಒಬ್ಬನೇ ಹೊರಟದ್ದಲ್ಲ, ಮತ್ತೆ ವಿಚಾರ ಉಂಟು. ಯಾರು ಗೊತ್ತ ನಿಮಗೆ? ಇವ ನಿನ್ನ ಮಗ. ನನ್ನ ಮಗ? ಹೌದು, ನನ್ನ ಮಗ. ಹೌದು, ಅಪ್ಪ ಮಗ. ಅಲ್ಲ, ನನ್ನ ಮಗ. ಹೌದು, ಅವನ ಹೆಸರು ಲಕ್ಷಣ. ಅಲ್ಲ, ನೆನಪು ಮಾಡುವುದು ಬೇಡ. ನೀನು ನೆನಪಾಗಬೇಕು ಅಂತ ಮಂಡಳ ಕುಂತೇನೆ ನಾನು. ಅದಲ್ಲ, ಈಗ ಮಗ ಆಗ್ಬೇಕು ಅಂತ ಆದ್ರೆ ಹೆಂಡತಿ ಬೇಕಲ್ವಾ? ಹೆಂಡತಿ ಬೇಕು. ಹೆಂಡತಿ ಎರಡು ಸೃಷ್ಟಿ ಆಗಿದೆ. ಇವ್ರು ಬನ್ನಿ ಅಮ್ಮ, ಬನ್ನಿ ಅಮ್ಮ, ಬನ್ನಿ. ರಾಜ, ಮುದ್ದು ರಾಜ, ನೋಕುವಂತ ಕೋಪ ನನ್ನಲ್ಲಿ ಏಕೆ? ಮಾತನಾಡು ರಾಜ. ಸೃಷ್ಟಿ ಮಾಡಿದ್ದು ಹೌದು, ಹೆಂಡತಿ ಕೌರವನು ನನ್ನ ಹತ್ರ ಬಂದುಕೊಂಡು ನೋಕುವಂತ ಕೋಪ ಒಳ್ಳೆ ಹೋಗಿ ನಿಂತು ನಾನು ನಿನ್ನ ಗಂಡ ಅಲ್ಲ. ನಿನ್ನ ಗಂಡ ಹೋಗ್ತಾನೆ. ಅವರೇ ನನ್ನ ಗಂಡ. ಹೌದು. ರಾಜ, ಮುದ್ದು ರಾಜ, ರಾಜ, ಮುದ್ದು ರಾಜ. ಇಲ್ಲೆಲ್ಲ ಒಯ್ಯಾರ ಬೇಡ. ಇವರು ನಿಮ್ಮ ಹೆಂಡತಿ ಭಾನುಮತಿ. ಭಾನುಮತಿ ಎನ್ನುವ ಹಾಗೆ ಭಾನುಮತಿ. ಹೌದಲ್ಲ? ಇವರೆಲ್ಲ ನಿಮ್ಮ ಪರಿವಾರದವರು. ನಿಮ್ಮ ಪರಿವಾರ? ನಮ್ಮ ಪರಿವಾರ. ಅಂದ್ರೆ ನೀವು ಹೊರಟದ್ದೆಲ್ಲಿಗೆ? ದ್ವಾರಕಾವತಿಯವರೆಗೆ ಹೊರಟದ್ದು. ವಿಷಯ ಏನು ಗೊತ್ತಾ? ಅಲ್ಲಿ ಮದುವೆ. ಯಾರಿಗೂ ಅಲ್ಲ, ನಿನ್ನ ಮಗ ಲಕ್ಷ್ಮಣ ಕುಮಾರನಿಗೆ ಮದುವೆ ಎನ್ನುವ ಹಾಗೆ ಅಲ್ಲಿಗೆ. ಅಲ್ಲಿವರೆಗಾಗಿ ಹೋಗಬೇಕು. 2 ಮುಹೂರ್ತ ಇಟ್ಟಿದ್ದೀರಿ, ಅದಕ್ಕಾಗಿ 2 ಎರಡನೇ ಮುಹೂರ್ತಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಮೊದಲ ಮುಹೂರ್ತಕ್ಕೆ ಬಂದಿದ್ದೇವೆ, ಮದುವೆ ಮಾಡಿಸಿಕೊಡ್ಬೇಕು ಎನ್ನುವ ಹಾಗೆ ಹೇಳ್ಬೇಕು. ಕಳಿಸಿಕೊಟ್ಟದ್ದು ಯಾರು ಕೇಳಿದ್ರೆ? ನನ್ನ ಹೆಸರು ಹೇಳಲಿಕ್ಕಿಲ್ಲ. ಒಂದು ವೇಳೆ ಅಲ್ಲಿ ಹೋದ್ರಿ ಅಂತ ಆದ್ರೆ ನಿಮ್ಗೂ ಹೊಟ್ಟೆ ತುಂಬಾ ಊಟ. ನಮಸ್ಕಾರ. ಒಳ್ಳೆದ. ಇವರು ಗುರುಕುಲದ ಸಾಮ್ರಾಣಿ. ಗುರುಕುಲ ಸಾಮ್ರಾಟ ದುರ್ಯೋಧನ. ನಮಸ್ಕಾರ. ಬಾಣಂತಿ ಅಮ್ಮ. ಭಾನುಮತಿ. ನಮಸ್ಕಾರ. ಶಕುನಿ. ಶಕುನಿ. ಏನಾಯ್ತು ಅಶ್ವತ್ಥಾಮ. ಎಲ್ಲಿ ಹೀಗೆ
ಸಿಡಿ ಹೀಗೆ ಇದೆ. ಅವ್ರು ಹಾಗೆ ಮಾತನಾಡುವುದಿಲ್ಲ, ಮೌನಾಚರಣೆಯಲ್ಲಿ ಇದ್ದಾರೆ ಇವತ್ತು. ಮಾತಾಡಿದ್ರೆ ಬಂದದ ಕಿವಿ ಗೊತ್ತಿರ್ಬೇಕಲ್ಲ. ಅವ ಮಧು ಮಗ ಲಕ್ಷಣ ಪುಣ್ಯ. ಆ ಕಣ್ಣು ಪಾಸಿಗೆ ಕಟ್ಟಿ ಕೆಲವು ಹೊತ್ತಾ ಇದ್ದ. ಮತ್ ಮದುವೆ ಆಗದೆ ಇರುವಾಗ ಬಿದ್ದು ಅಪಶಕುನ ಅಲ್ವಾ ನೋಡಿ. ಅದೆಲ್ಲರೂ ಒಳಬರಿ ಹಾಗಿದ್ರೆ ತಾಳು ಮಾಡೋದ್ರ ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ಅಂದಣಕ್ಕೆ ಹಸೆ ಇಲ್ಲ, ಮುಂದೆ ದೀವಿಗೆ ಇಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬನಿರೆಂಬ ಮಾತು ಮೊದಲಿಲ್ಲ ಬಿಯಗರೆ, ಇದು ಎಂತ ಮದುವೆ ನಾ ಕಾಣೆ. ನಮ್ಮ ಮರ್ಯಾದೆ ಹೋಗ್ತದಲ್ಲ ಪುಣ್ಯಾತ್ಮ. ಅಂದಣದಿ ಆಸೆ ಉಂಟು, ಮುಂದೆ ದೇವಿಗೆ ಉಂಟು, ಬಲಿರೆಂಬ ಮಾತು ಮೊದಲುಂಟು, ಬಲಿರೆಂಬ ಮಾತು ಮೊದಲುಂಟು ಬಿಯಗ್ರೆ, ನೀನೊಬ್ಳೆ ಈಗ ಒಳಪ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ನಿಂಬೆ ಹಣ್ಣು ಕೊಡುವವರು ಯಾರು ನಕ್ಕಾಣಿ. ಮರ್ಯಾದೆ ಪ್ರಶ್ನೆ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ಹೋವು ಎಲ್ಲಿ ಬಂತು? ನೊಂದಾವಲ್ಲ ನೊಂದಾವು. ನೊಂದಾವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಲಿಂಬೆ ಹಣ್ಣು ನಾನೀಗ ಕೊಡ್ತೇನೆ, ಬತ್ತೆ ಮನೆ ಬಾ. ಹೌದಾ? ಅದಕ್ಕೆ ಮದುವೆ ಆಗ್ಬೇಕು. ಹಾಗಿದ್ರೆ ತಡ ಮಾಡೋದಲ್ಲ. ಕಾಮಿನಿರೊಂದಿಗೆ ಸೋಮ ಸುಂದರಗೆ, ಕಾಮಾರಿಗೆ ಸಿರ ಸೋಮವಂದಿತಗೆ, ಕಾಮಿತವೀಮಗೆ ಕರುಣಾಕರಿಗೆ, ಕಾಮಿನಿಯರು ಪ್ರೇಮದಿ ಪಾಡು ಹೇಮದಾರತಿಯ ಬೆಳಗಿದರು ಶೋಭಾನೆ. ಮದುವೆ ಕಾರ್ಯಕ್ರಮ ಆಯ್ತಲ್ಲ. ಊಟ ಊಟ ಆ ಕಡೆ ಆ ಕಡೆ. ಯಾರು ಕಾಣದೇ ಇಲ್ಲ, ಎಲ್ಲಿ ಹೋಗ್ರಿ ಎಲ್ಲ? ಯಾರು ಇಲ್ಲ. ಪಟ್ಟದು ಎರಡು ಮುಹೂರ್ತಗಳು, ಷಷ್ಠಿ ಮತ್ತು ದಶಮಿ. ಷಷ್ಠಿ ಮುಹೂರ್ತಕ್ಕೆ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ದಶಮಿ ಮುಹೂರ್ತಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದು ನೋಡಿದ್ರೆ ಯಾರು ಕಣ್ಣಿಗೆ ಕಾಣುವುದಿಲ್ಲ. ಯಾರು ಕಾಣುವುದಿಲ್ಲ. ಎಲ್ಲಿ ಹೋದ್ರು? ಬಂದ್ರೆ ಬಂದ್ರೆ ಅಲ್ಲ, ಅವತ್ತು ಹೋಗಿ ಬಂದವರು ಮತ್ತೆ ಬಂದಿದ್ದಾರೆ. ನಮ್ಮಲ್ಲಿ ಭಟ್ರು ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಯ್ತು. ಮತ್ತೆ ಬಂದದಂದ್ರೆ ಅರ್ಥ ಎಂತದು? ಮೊದ್ಲು ಬಂದು ಹೋದವರಲ್ವ ನೀವು? ಯಾರು? ನೀವೇ ಹೇಳಿದ್ದಲ್ವಾ? ಬರೀ ಊಟ ಅಲ್ಲ, ಮಾಡಿ ಲೇಖನ ಕಳಿಸಿದ್ದು ನೀವೇ ಅಲ್ವಾ? ಷಷ್ಠಿ ಮುಹೂರ್ತಕ್ಕೆ ಬರುವುದು ಬೇಡ, ದಶಮಿ ಮುಹೂರ್ತಕ್ಕೆ ಬನ್ನಿ ಎನ್ನುವ ಹಾಗೆ. ನಾವು ಅದಕ್ಕಾಗಿ ದಶಮಿ ಮುಹೂರ್ತಕ್ಕೆ ಬಂದಿದ್ದೇವೆ. ಈಗ ಸಮಯ ಇಲ್ಲ. ಬೇಗ ಬೇಗ ಮದುವೆ ಊಟ! ಮಾಡಿ. ಇವಾಗ ಸತ್ಯ ಹೇಳು, ಹೆಣ್ಣಿನಲ್ಲಿ 3 ಸೇರಿ ಮುಂಡಕ್ಕೆ ಮರಿ ಬಂದೆ. ಹೆಣ್ಣ್ಯಾರ ಕನಕಂಜ ಜೋರ್ ಮಾಡೋದು ಯಾರೀಗ? ಜೋರ್ ಮಾಡಿ. ಸಣ್ಣ ಮಾವ ಹೆದರ್ತಾನವ. ಮದ್ವೆ ಆಗಿಲ್ಲ, ಜೋರ್ ಮಾಡೋದು ಯಾರೀಗ? ನಿಧಾನ ಮಾಡು. ಯಾರಿಗೆ ಮದ್ವೆ? ಇವರಿಗೆ ವ್ಯವಸ್ಥೆ ಮಾಡಬೇಕು.